ಈಗ ನೀವು ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಿದ್ದೀರಿ, ಲಕ್ಷಾಂತರ ಜನ ನಿಮ್ಮ ಕ್ಲಾಸಸ್ ಇದು ಮಾಡಿದ್ದಾರೆ, ಸಾವಿರಾರು ಜನ ಅದಕ್ಕೆ ಎನ್ರೋಲ್ ಆಗಿದ್ದಾರೆ. ನಿಮ್ಮ ಸ್ಟೂಡೆಂಟಲ್ಲಿ ಬೆಸ್ಟ್ ಸ್ಟೂಡೆಂಟ್ ಯಾರು ಸರ್? ಸುಮಾರು ಜನ ಇದ್ದಾರೆ ಸರ್ ಸ್ಟೂಡೆಂಟ್ಸು, ಎಲ್ಲನೂ ನನಗೆ ಫೇವ್ರೆಟ್ ಸ್ಟೂಡೆಂಟ್ಸೇ. ಓಕೆ. ಎಷ್ಟೋ ಕಥೆಗಳಿದ್ದಾವೆ ಅದರಲ್ಲಿ. ಈ ಸುಮಾರು ಜನ ಇರ್ತಾರೆ, ನಂಗೆ ಇಂಗ್ಲೀಷ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತೆಲ್ಲ ಹೇಳೋರು ಇರ್ತಾರೆ. ಅಂಥವ್ರದ್ದೊಬ್ಬರದು ಹೇಳ್ತೀನಿ. ನಾವು ಮನೆ ಕಟ್ತಾ ಇದ್ವಿ. ಈ ಮನೆ ಕಟ್ತಿರ್ಬೇಕಾದ್ರೆ 2019 ಓಕೆ ಮನೆ ಕಟ್ತಿದ್ವಿ. ಒಬ್ರು ಕಾರ್ಪೆಂಟರ್ ಬಂದರು. ಅವ್ರ ಹೆಸರು ವಿಜಯ್ ಅಂತ ಅಂದ್ಬಿಟ್ಟು. ಓಕೆ. ಒಳ್ಳೆ ಇದೆಲ್ಲ ನಿಮ್ಗೆ ಕಾಣಿಸ್ತಿದ್ದಿಲ್ಲ, ಇದೆಲ್ಲ ಇಂಟೀರಿಯರ್ ಅವರೇ ಮಾಡಿರೋದು, ಅವರು ಮತ್ತೆ ಅವ್ರ ಟೀಮ್ ಅವರು. ನಾನು ಅವ್ರು ಹೇಳಿದೆ, ಚೆನ್ನಾಗಿ ಮಾಡ್ತಿರಲ್ಲ ಕೆಲಸ, ನೀವು ಯಾಕೆ ವಿಡಿಯೋಸ್ ಮಾಡಬಾರ್ದು ಅಂತಂದೆ. ಅವ್ರು ಹಿಂದಿಯವರು. ಅವ್ರು ಹಿಂಗೆ ಹೇಳಿದ್ರು ನನಗೆ, ಸರ್ ಮೇರೆ ಕೋ ಇಂಗ್ಲೀಷ್ ನೈ ಆತಾ ಸರ್ ಅಂತಂದ್ರು. ಸರ್ ನಂಗೆ ಇಂಗ್ಲೀಷ್ ಬರಲ್ಲ ಅಂತಂದ್ರು. ಸರ್ ಪ್ರತಿ ದಿವಸ ಕೆಲಸ ಮುಗಿದ್ಮೇಲೆ ಅವ್ರು ಹೇಳ್ತಿದ್ದೆ, ಹೆಂಗಿದ್ರು ನಮ್ಮನೆ ಕೆಲಸ ಮಾಡ್ತಿದ್ರಲ್ಲ, ಹೌದು, ನೀವು ಕಲಿಯಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದೆ. ಓಕೆ. ಹೌದು ಸರ್ ಕಲಿಯಕ್ಕೆ ರೆಡಿ ಇದ್ದೀನಿ ಅಂತಂದ್ರು. ನಾನೆಲ್ಲ ಹೇಳ್ಕೊಡ್ತೀನಿ, ಮಾಡ್ತೀರಾ ಅಂತಂದೆ. ಮಾಡ್ತೀನಿ ಅಂತಂದ್ರು. ಸರ್ ಮತ್ತೆ ನಂಗೆ ಬರೆಯಕ್ಕೆ ಬರಲ್ವಲ್ಲ ಅಂತಂದ್ರು. ಕಾಪಿ ಪೇಸ್ಟ್ ಮಾಡಕ್ ಬರುತ್ತಾ ಅಂತ ಕೇಳಿದೆ. ಬರುತ್ತೆ ಅಂತಂದ್ರು. ಓಕೆ. ಸರ್ ಆ ವ್ಯಕ್ತಿ ಯೂಟ್ಯೂಬ್ ಶುರು ಮಾಡಿದ್ರು. ಓಕೆ. ಮೊದಲನೇ ವರ್ಷದಲ್ಲಿ ಸುಮಾರು ಒಂದು 8,000 ಸಬ್ಸ್ಕ್ರೈಬರ್ಸ್ ಏನೋ ಬಂದಿರಬೇಕು ಅನ್ಸುತ್ತೆ. ಓಕೆ. ಕಾರ್ಪೆಂಟರ್ ಸ್ಯಾಲ್ರಿ ಎಷ್ಟಿರ್ಬೋದು ಸರ್ ಒಂದು ತಿಂಗಳಿಗೆ ಅಂದಾಜು? ದಿನಕ್ಕೊಂದು 3,000 ದುಡಿತಾರೆ, 2,000 3,000 ಒಂದು 50,000 ಡಿಪೆಂಡ್ ಅಪಾನ್ ಅವ್ರು. 50,000 ಇರ್ಬೋದು. 50,000 ಚೆನ್ನಾಗಿ ಮಾಡ್ತಾರೆ ಅಂದ್ರೆ 50,000 ಇರ್ಬೋದು ಅಲ್ವಾ? ಓಕೆ. ಮೊದಲನೇ ವರ್ಷದಲ್ಲೇ 1 ವರ್ಷ 3 ತಿಂಗಳಾದ್ಮೇಲೆ ನನಗೊಂದು ಅವರು ಮಾತು ಹೇಳಿದ್ರು, ಸರ್ ಯೂಟ್ಯೂಬಿಂದ ನಾನು ದುಡ್ಡು ಮಾಡ್ತೀನಿ ಅಂತ ಲೈಫಲ್ಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬರೀ 1 ವರ್ಷ 3 ತಿಂಗಳಲ್ಲಿ 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಬರೀ ಯೂಟ್ಯೂಬಿಂದ ಬಂದಿರೋ ಕ್ಲೈಂಟ್ಸಿಂದ ಮಾಡಿದೀವಿ ಅಂತಂದ್ರು. ಓಕೆ. ಒಂದು ಯೂಟ್ಯೂಬ್ ರೆವಿನ್ಯೂ ಜೊತೆಗೆ ಅಲ್ಲಿಂದ ಲೀಡ್ಸು. ಓಕೆ. ಇವರೇನು ಈ ನಮ್ಮನೆ ವಿಡಿಯೋಸ್ ಏನು ಹಾಕ್ತಿದ್ರಲ್ಲ, ಸುಮಾರು ಜನ ನೋಡಿದ್ರು, ಚೆನ್ನಾಗಿ ಮಾಡ್ತಾ ಇರಲ್ಲಪ್ಪ ಇವ್ರ ಕೆಲಸ, ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡೋಣ ಬಿಡು ಅಂತಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಶುರು ಮಾಡಿದ್ರು. ಓಕೆ. ಬೆಂಗಳೂರು, ಮುಂಬೈ, ಆ ಕಡೆ ಈ ಕಡೆ ಅಕ್ಕಪಕ್ಕ ಸಿಟಿ ಅವರೆಲ್ಲ ಮಾಡೋಕೆ ಶುರು ಮಾಡಿದ್ರು. ಅವ್ರ ಟೀಮ್ನು ಸ್ಕೇಲ್ ಅಪ್ ಮಾಡಿದ್ರು ಅವರು. ಓಕೆ. 8 ಟೈಮ್ಸ್ ಅವ್ರ ಬಿಸ್ನೆಸ್ ಗ್ರೋ ಆಗಿದೆ ಸರ್ 4 ವರ್ಷದಲ್ಲಿ. ಓ, 4 ವರ್ಷಕ್ಕೆ ಆ ಮಟ್ಟಿಗೆ. ಈಗಲೂ ನೀವು ಚೆಕ್ ಮಾಡಬೇಕು ಅಂತಂದ್ರೆ ANC ಇಂಟೀರಿಯರ್ ಅಂಡ್ ಡಿಸೈನ್ ಅಂತ ಅವ್ರ ಯೂಟ್ಯೂಬ್ ಚಾನಲ್. ANC ಇಂಟೀರಿಯರ್ ಅಂಡ್ ಡಿಸೈನ್ ಯೂಟ್ಯೂಬಲ್ಲಿ ಹುಡುಕಿದ್ರೆ ಈಗ ಸುಮಾರು 80,000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಬೇಕು.